ರಾಜ್ಯದಲ್ಲಿ ಮತ್ತೆ ಶುರುವಾಯಿತಾ ಲವ್ ಜಿಹಾದ್. ಕಲಬುರಗಿಯಲ್ಲಿ ಜೈನ ಸಮುದಾಯದ ಯುವತಿ ನಾಪತ್ತೆ. ಖಾಸಗಿ ಕಾಲೇಜಿನಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಯುವತಿ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತಾ ಲವ್ ಜಿಹಾದ್ ಎನ್ನುವಂತಹ ಚರ್ಚೆ. ಕಲಬುರಗಿಯಲ್ಲಿ ಜೈನ ಸಮುದಾಯ, ಅದು ಒಂದು ಅಲ್ಪಸಂಖ್ಯಾತ ಸಮುದಾಯ, ಆ ಸಮುದಾಯಕ್ಕೆ ಸಂಬಂಧಪಟ್ಟ ಯುವತಿಯೊಬ್ಬರು ನಾಪತ್ತೆಯಾಗಿದ್ರು. ಆಕೆ ಖಾಸಗಿ ಕಾಲೇಜಿನಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡ್ತಿದ್ದರು ಎಂದು ಹೇಳಲಾಗ್ತಿದೆ. ಜುಲೈ 30ರಂದು ಕಾಲೇಜಿಗೆ ಹೋದ ಆಕೆ ಮನೆಗೆ ಹೋಗಿಲ್ಲ, ಅಂದ್ರೆ ಆಕೆ ಹೆತ್ತವರ ಮನೆಗೆ ಹೋಗಲಿಲ್ಲ. ಗೊಬ್ಬರ ಗ್ರಾಮದ ಮಹಾವೀರ ಜೈನ್ ಎಂಬುವರ ಪುತ್ರಿ ನಾಪತ್ತೆಯಾಗಿದ್ರು. ಅದೇ ಗ್ರಾಮದ ಮಶಾಕ್ನ ಜೊತೆ ಆಕೆಗೆ ಮೆಸೇಜ್ ಸಂಪರ್ಕ ಇತ್ತು. ಇದು ಗೊತ್ತಾಗಿ ಮಗಳಿಗೆ ಬುದ್ಧಿ ಹೇಳಿದ್ದ ಪೋಷಕರು ಕಾಲೇಜು ಬಿಡಿಸಿ ಪರೀಕ್ಷೆ ಬರೆಯೋದಕ್ಕೆ ಮಾತ್ರ ಕಳಿಸಿದ್ರು. ಈಗ ಅನ್ಯ ಕೋಮಿನ ಯುವಕನ ಜೊತೆ ಪರಾರಿಯಾಗಿರುವ ಶಂಕೆ. ಕಲಬುರಗಿಯ ವಿವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿಂದೂ ಸಂಘಟನೆಗಳಿಂದ ಜಿಹಾದ್ ಆರೋಪ, ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತಾ ಲವ್ ಜಿಹಾದ್ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಅಲ್ಪಸಂಖ್ಯಾತ ಜೈನ ಸಮುದಾಯದ ಹುಡುಗಿಯೊಬ್ಬಳು ಉನ್ನತ ವ್ಯಾಸಂಗಕ್ಕಾಗಿ ಒಂದಷ್ಟು ದಿನ ಕಾಣಿಸಿಕೊಂಡಿರಲಿಲ್ಲ. ಹೆತ್ತವರು ಕೂಡ ಆತಂಕಕ್ಕೊಳಗಾದರೂ. ಜುಲೈ 30ರಂದು ಕಾಲೇಜಿಗೆ ಹೋದಾಕೆ ಮನೆಗೆ ಹೋಗಲಿಲ್ಲ. ಗೊಬ್ಬರ ಗ್ರಾಮದ ಮಹಾವೀರ ಜೈನ್ ಎಂಬುವರ ಪುತ್ರಿ ನಾಪತ್ತೆ. ಅದೇ ಗ್ರಾಮದ ಮಶಾಕ್ನ ಜೊತೆ ಆಕೆಗೆ ಮೆಸೇಜ್ ಸಂಪರ್ಕ ಇತ್ತು ಎಂದು ಹೇಳಲಾಗ್ತಿದೆ. ಇದು ಗೊತ್ತಾಗಿ ಮಗಳಿಗೆ ಒಂದಷ್ಟು ಬುದ್ಧಿಯನ್ನು ಹೇಳ್ತಾರೆ ಪೋಷಕರು. ಕಾಲೇಜನ್ನು ಬಿಡಿಸಿ ಪರೀಕ್ಷೆ ಬರೆಯೋದಕ್ಕೆ ಮಾತ್ರ ಕಳಿಸಿದ್ರು. ಈಗ ಅನ್ಯ ಕೋಮಿನ ಯುವಕನ ಜೊತೆ ಪರಾರಿಯಾಗಿರುವಂತಹ ಶಂಕೆ ಇನ್ನೂ ಕೂಡ ಪೊಲೀಸ್ ತನಿಖೆಯಲ್ಲಿದೆ. ಶಂಕೆ ವ್ಯಕ್ತಪಡಿಸಲಾಗಿದೆ ಅಷ್ಟೇ. ಸೊ ಪೊಲೀಸರಿಂದ ನಿಖರ ಮಾಹಿತಿ, ಅಧಿಕೃತವಾದಂತಹ ಮಾಹಿತಿ ಇನ್ನೂ ಲಭ್ಯ ಇಲ್ಲ. ಕಲಬುರಗಿ ವಿವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೋ ಸಂಬಂಧಪಟ್ಟಂತಹ ಹಿಂದೂ ಸಂಘಟನೆಗಳಿಂದ ಜಿಹಾದ್ ಆರೋಪ, ಆಕ್ರೋಶ. ದೇಶದ ಎರಡು ಅಲ್ಪಸಂಖ್ಯಾತ ಸಮುದಾಯಗಳ ನಡುವಿನ ಒಂದು ವಿಚಾರ. ಅದರಲ್ಲೂ ಕೂಡ ಮಗಳು ನಾಪತ್ತೆ. ಆಕೆ ಅನ್ಯ ಕೋಮಿನ ಯುವಕನ ಜೊತೆ ಪರಾರಿಯಾಗಿರಬಹುದು ಅನ್ನೋ ಶಂಕೆ. ಈಗಾಗಲೇ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ತನಿಖೆ ಆರಂಭಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.